ಎಲ್ಲರೂ ಬಹಳ ಎಚ್ಚರದಿಂದ ಕೇಳಿ, ಎರಡೂ ಕಿವಿಗಳನ್ನು ನಿಗರಿಸಿ ಕೇಳಿ. ಹೆಚ್ಚಿದ್ರೆ 4-8 ಕಿವಿ ಇದ್ರೂ ನಿಗರಿಸಿ ಕೇಳಿ. ಆಳ ಹರಟೆ ಹೊಡೆದರೆ, ಲೌಕಿಕ ಕಥೆಗಳನ್ನ ಕೇಳಿದರೆ, ಯಾವುದೋ ಚಲನಚಿತ್ರದ ಕಥೆಗಳೋ ಬೇರೆ ಬೇರೆ ಕಾದಂಬರಿಗಳೋ ಕಾಲ್ಪನಿಕ ಕಥೆಗಳೋ ಅವುಗಳನ್ನೇ ಕೇಳೋದು, ಅವುಗಳನ್ನೇ ಹೇಳೋದು. ಬೇರೆ ಕಥೆಗಳನ್ನ ಕೇಳಿದರೆ ನೀವೇನ್ ದಾನ ಮಾಡಿರ್ತೀರಿ, ಧರ್ಮ ಮಾಡಿರ್ತೀರಿ, ಯಾತ್ರಾ ಮಾಡಿರ್ತೀರಿ, ಸೇವಾ ಮಾಡಿರ್ತೀರಿ, ಜಪ ಮಾಡಿರ್ತೀರಿ, ಅದರಿಂದ ಏನು ಪುಣ್ಯ ಬಂದಿರ್ತದೆ, ವೀರ್ಯ ಬಂದಿರ್ತದೆ, ಅದೆಲ್ಲವನ್ನೂ ಅದು ಸೆಳೆದುಕೊಂಡು ಬಿಡುತ್ತದೆ ಅಂತ. ಆತ್ಮವೀರ್ಯ ಸಕ್ಕ ಮಾಡಿಬಿಡುತ್ತದೆ, ಸೆಳೆದುಕೊಳ್ತದೆ ಆ ದುಷ್ಟ ಕಥೆಗಳು. ಅದಿರ್ಲಿ ಬಿಡ್ರಿ, ಆ ಕಥೆಗಳು ಎಷ್ಟು ಚೆನ್ನಾಗಿರ್ತಾವಲ್ಲ. ನಮ್ಮ ಪುಣ್ಯ ಹೋದ್ರೂ ಅಡ್ಡಿ ಇಲ್ಲ, ನಾವು ಬಿಡೋದಿಲ್ಲ ಅಂದ್ರೆ ಬರೇ ಪುಣ್ಯ ಹೋಗೋದಲ್ಲ. ತಾಸ್ತಾನ್ ಕ್ಷಿಪಂತಿ ಅಶರಣೇಶು ತಮಸ್ಸು ಹಂತ. ಕೊನೆಗೆ ಅದು ನರಕದಲ್ಲಿ, ತಮಸ್ಸಿನಲ್ಲಿ ನಿಮ್ಮನ್ನು ಹಾಕ್ತದೆ. ಏನು ಸುಖ ಅನುಭವಿಸ್ತೀರ ಆಮೇಲೆ? ದುಃಖವೇ ದುಃಖ, ಅಲ್ಲಿ ಇನ್ನೇನೂ ಇರೋದಿಲ್ಲ. ಇಷ್ಟು ಘೋರ ಇದೆ. ಭಗವತ್ ಕಥೆಗಳನ್ನು ಬಿಟ್ಟು ಇತರ ಕಥೆಗಳಲ್ಲಿ ಆಸಕ್ತಿಯನ್ನು ವಹಿಸಿದರೆ ಆಗುವ ಅನರ್ಥವನ್ನ ಅಷ್ಟು ಪ್ರಚಂಡವಾಗಿ ಶ್ರೀಮದ್ಭಾಗವತ ಹೇಳಿದೆ.